ಪ್ಲಾಸ್ಟಿಕ್ ಬೋರ್ಡ್ಗಿಂತ ಮರದ ಬೋರ್ಡ್ ಬಳಸುವುದು ಆರೋಗ್ಯಕ್ಕೆ ಉತ್ತಮ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಮರ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ ಅನ್ನೋದು ನಿಜಾನಾ? ಬನ್ನಿ ಈ ರಹಸ್ಯ ತಿಳಿಯೋಣ. ವಿಜ್ಞಾನದ ಪ್ರಕಾರ ಮರಕ್ಕೆ ಕೆಪಿಲರಿ ಆಕ್ಷನ್ ಅನ್ನೋ ಗುಣವಿದೆ. ನಾವು ಆಹಾರ ಕಟ್ ಮಾಡುವಾಗ ಬ್ಯಾಕ್ಟೀರಿಯಾ ಇದ್ದರೆ ಮರದ ರಂಧ್ರಗಳು ಅದನ್ನು ಒಳಗಡೆ ಎಳೆದುಕೊಳ್ಳುತ್ತವೆ. ಒಳಗೆ ಹೋದ ಬ್ಯಾಕ್ಟೀರಿಯಾಗಳಿಗೆ ತೇವಾಂಶ ಸಿಗದೆ ಅವು ಹಸಿವಿನಿಂದ ಸತ್ತು ಹೋಗುತ್ತವೆ. ಅದೇ ಪ್ಲಾಸ್ಟಿಕ್ ಬೋರ್ಡ್ ವಿಷಯಕ್ಕೆ ಬಂದರೆ ಅದರ ಮೇಲೆ ಚಾಕುವಿನಿಂದ ಉಂಟಾದ ಸಣ್ಣ ಸಣ್ಣ ಗೀರುಗಳಲ್ಲಿ ಬ್ಯಾಕ್ಟೀರಿಯಾಗಳು ಅಡಗಿ ಕುಳಿತುಕೊಳ್ಳುತ್ತವೆ. ನೀವು ಎಷ್ಟೇ ತೊಳೆದರೂ ಅವು ಅಲ್ಲಿಂದ ಹೋಗುವುದಿಲ್ಲ. ಇದು ಅಪಾಯಕಾರಿ. ಸುರಕ್ಷತೆಗಾಗಿ ಈ ಟಿಪ್ಸ್ ಫಾಲೋ ಮಾಡಿ. ಹಸಿ ಮಾಂಸಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಬಳಸಿ. ಇದನ್ನು ಡಿಶ್ ವಾಷರ್ನಲ್ಲಿ ಅತಿ ಹೆಚ್ಚು ತಾಪಮಾನದಲ್ಲಿ ತೊಳೆಯಬಹುದು. ತರಕಾರಿ ಮತ್ತು ಹಣ್ಣುಗಳಿಗೆ ಮರದ ಬೋರ್ಡ್ ಬೆಸ್ಟ್. ಯಾವುದೇ ಬೋರ್ಡ್ ಇರಲಿ, ತೊಳೆದ ನಂತರ ಅದನ್ನು ಪೂರ್ತಿಯಾಗಿ ಒಣಗಿಸುವುದು ಅತಿ ಮುಖ್ಯ. ಹಾಗಾಗಿ ಮರಕ್ಕೆ ನೈಸರ್ಗಿಕವಾದ ರಕ್ಷಣಾ ಶಕ್ತಿ ಇರೋದು ನಿಜ, ಆದರೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ. ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ಫಾಲೋ ಮಾಡಿ. ನೀವು ಯಾವ ತರಹ ಕಟಿಂಗ್ ಪ್ಯಾಡ್ ಬಳಸ್ತಾ ಇದ್ದೀರಾ ಅನ್ನೋದು ಕಾಮೆಂಟ್ ಮಾಡಿ.